ಸ್ನೇಹಿತರೆ ನಮಸ್ಕಾರ. ಆಸರೆ ಅಕಾಡೆಮಿ ಎನ್ಇಟಿ ಕೆಸೆಟ್ ಪ್ರಶ್ನೋತ್ತರ ಮಾಲಿಕೆ ಭಾಗವಾಗಿ ಮತ್ತೊಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಪ್ರಶ್ನೆ ವಡ್ಡರಾಧನೆಯ ಕಥೆಗಳಿಗೆ ಸಂಬಂಧಿಸಿದೆ. ನೋಡಿ, ಗೊಬ್ಬರದ ರಾಶಿಯ ನಡುವೆ ಸುಟ್ಟುದನ್ನು ಸಹಿಸಿ ಕ್ಷಮೆ ಮೆರೆದು ಸದ್ಗತಿ ಪಡೆದ ವಡ್ಡಾರಾಧನೆಯ ಕಥೆ ಯಾವುದು ಅಂತಕ್ಕಂಥದ್ದನ್ನ ಈ ಪ್ರಶ್ನೆಯಲ್ಲಿ ಕೇಳಲಾಗಿದೆ. 4 ಉತ್ತರಗಳಿದೆ. ಸುಕುಮಾರ ಸ್ವಾಮಿಯ ಕತೆ, ಸಿರಿದಣ್ಣ ಭಟಾರರ ಕತೆ, ಚಾಣಕ್ಯ ಋಷಿಯ ಕತೆ, ದಂಡಕ ಋಷಿಯ ಕತೆ. 4 ಉತ್ತರಗಳಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಚಾಣಕ್ಯ ಋಷಿಯ ಕತೆ. ನೋಡಿ ಸ್ನೇಹಿತರೆ, ವಡ್ಡಾರಾಧನೆಯಲ್ಲಿ 19 ಕಥೆಗಳಿವೆ. ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಗಮನಿಸುವುದಾದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಕಥೆಗಳನ್ನ ಕೊಡ್ತಾ ಇದ್ರು, ಕವಿಯನ್ನ ಕೊಡ್ತಾ ಇದ್ರು, ಕಾಲವನ್ನ ಕೊಡ್ತಾ ಇದ್ರು, ಆತನ ಮತವನ್ನ ಕೊಡ್ತಾ ಇದ್ರು. ಆದ್ರೆ ಇವಾಗ ಕಥೆಗಳು ಮತ್ತು ಕಥೆಗಳ ಸಾರಾಂಶ ಎರಡನ್ನೂ ಕೊಡ್ತಾನೆ. ಸೊ ಕಥೆಗಳ ಸಾರಾಂಶ ಕೂಡ ಇದರಲ್ಲಿ ತುಂಬಾ ಮುಖ್ಯವಾಗುತ್ತೆ. ಆ ಒಂದು ಸಾರಾಂಶವನ್ನು ನೋಡುವ ಒಂದು ಸಣ್ಣ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ. ನೋಡಿ, ಇಲ್ಲಿ ವಡ್ಡರಾಧನೆಯ ಕಥೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಕವಿ ಶಿವಕೋಟಾಚಾರ್ಯ, ಕಾಲ ಕ್ರಿಸ್ತಶಕ 920, ಈತ ಜೈನ ಮತ. ವಡ್ಡರಾಧನೆಯು ಶಿವಕೋಟಾಚಾರ್ಯರು ಬರೆದಿರುವ ಜೈನ ಧಾರ್ಮಿಕ ನುಂಪಿ ಕಥೆಗಳ ಸಂಗ್ರಹ. ಕನ್ನಡದಲ್ಲಿ ಮೊಟ್ಟ ಮೊದಲ ಗದ್ಯ ಕೃತಿ ಕೂಡ ವಡ್ಡರಾಧನೆ. ಇದು ನೋಡಿ, ಕಥೆಗಳ ಪಟ್ಟಿಯನ್ನು ನೋಡೋದಾದ್ರೆ ಸುಕುಮಾರ ಸ್ವಾಮಿ ಕತೆ. ಈ ಕತೆ ಬೇರೆ ಬೇರೆ ಭಾವಾವಳಿಗಳನ್ನು ಎತ್ತಿ ಹಲವಾರು ರೀತಿಯ ಅನುವ್ರತಗಳನ್ನು ಪೂರೈಸಿ ಕೊನೆಗೆ ಮೋಕ್ಷ ಪಡೆದ ವಾಯುಭೂತಿಯ ಕಥೆ ಯಾವುದು ಅಂತ ಕೇಳಿದ್ರೆ ಅದನ್ನ ಸುಕುಮಾರ ಸ್ವಾಮಿ ಕತೆ ಅಂತ ಹೇಳ್ಬೇಕು. ಈ ಭಾವಾವಳಿ ಅಂತಂದ್ರೆ ಜನ್ಮಾಂತರ ಅಂತ, ಅಥವಾ ಇಂದಿನ ಜನ್ಮದ ಹತ್ತಿಗೆ, ಅಂದ್ರೆ ಇಂದಿನ ಜನ್ಮದ ಹತ್ತಿಗೆ ಈಗ ನರಿಯಾಗಿ 3 ಹಗಲು 3 ರಾತ್ರಿ ಕಿತ್ತು ತಿಂದರೂ ವೇದನೆಯನ್ನು ಸಹಿಸಿ ಸಾಮ್ಯಕ್ ದರ್ಶನ, ಜ್ಞಾನ, ಚರಿತ್ರೆಗಳನ್ನು ತೋರಿದ ದೇವನಾದ ಕಥೆ ಯಾವುದು ಅಂದ್ರೆ ಅದು ಕೂಡ ಸುಕುಮಾರ ಸ್ವಾಮಿಯ ಕಥೆನೇ ಆಗುತ್ತೆ. ಸುಕುಮಾರ ಸ್ವಾಮಿ ವಡ್ಡರಾಧನೆ ಕಥೆಗಳಲ್ಲಿ ಮೊದಲನೇ ಕಥೆಯಾಗಿದೆ ಮತ್ತು ಅತ್ಯಂತ ದೊಡ್ಡ ಕಥೆಯಾಗಿದೆ. ನಾವೆಲ್ಲರೂ ಸಾಮಾನ್ಯವಾಗಿ ಓದಿರ್ತಕ್ಕಂತಹ ಕತೆ ಸುಕುಮಾರ ಸ್ವಾಮಿ ಕಥೆಯಾಗಿದೆ. ಎರಡನೇದು ಸುಕೌಶಳ ಸ್ವಾಮಿ ಕಥೆಯಾಗಿದೆ. ಸುಕೌಶಳ ಸ್ವಾಮಿ ಕಥೆಯಲ್ಲಿ ಪರ್ವತದ ಮೇಲೆ ಹುಲಿ ಕ್ರೋಧದಿಂದ ಕಿತ್ತು ತಿನ್ನುವುದನ್ನು ಸಹಿಸಿ ಮೋಕ್ಷ ಸಾಧಿಸಿದ ಕತೆ ಅಂತಂದಾಗ ಸುಕೌಶಳ ಸ್ವಾಮಿ ಕಥೆ ಆಗುತ್ತೆ. ಗಜಕುಮಾರರ ಕಥೆಯಲ್ಲಿ ಹೊಟ್ಟೆಹಡಿಯಾಗಿ ಮೊಳಗಿ ಚರ್ಮವನ್ನು ಸುಳಿದು ಕಾದ ಕಬ್ಬಿಣದ ಮೊಳೆಗಳನ್ನು ಒಡೆದದ್ದನ್ನು ಸಹಿಸಿದ ಕಥೆ ಯಾವುದು ಅಂದ್ರೆ ಅದು ಗಜಕುಮಾರನ ಕಥೆ. ಸನತ್ ಕುಮಾರ ಚಕ್ರವರ್ತಿಯ ಕಥೆಯಲ್ಲಿ 100 ವರ್ಷ ಕಾಲ 700 ವ್ಯಾಧಿಗಳನ್ನು ಸಹಿಸಿ ಸಮಾಧಿ ಮರಣ ಪಡೆದ ಕಥೆನೇ ಈ ಸನತ್ ಕುಮಾರ ಚಕ್ರವರ್ತಿಯ ಕಥೆ. ಅಣ್ಣಿಕಾ ಪುತ್ರನ ಕಥೆಯಲ್ಲಿ ನದಿಯಲ್ಲಿ ನಾವೇ ಮುಳುಗುವಾಗಲೂ ಧ್ಯಾನ ಮಾಡಿ ಮೋಕ್ಷ ಪಡೆದಂತ ಕತೆ ಇದಾಗಿದೆ. ಭದ್ರಬಾಹು ಭಟಾರರ ಕಥೆಯಲ್ಲಿ ಹಸಿವೆಯನ್ನು ಸಹಿಸಿ ರತ್ನತ್ರಯರನ್ನು ಸಾಧಿಸಿದ ಕಥೆಯಾಗಿದೆ. ಇನ್ನು ಲಲಿತ ಗಂಟೆಯ ಕಥೆಯಲ್ಲಿ ನದಿಯಲ್ಲಿ ಕೊಚ್ಚಿ ಹೋಗುವಾಗ ಲಲಿತ ಗಂಟೆ ಎಂಬ ಜನರ ಗುಂಪು ಧ್ಯಾನದಿಂದ ಹಮ್ಮಿಂದ್ರ ಪದವಿ ಪಡೆದ ಕಥೆನೇ ಈ ಲಲಿತ ಗಂಟೆಯ ಕಥೆಯಾಗಿದೆ. ಇನ್ನು 8ನೇ ಕತೆ ಧರ್ಮಘೋಷ ಭಟಾರನ ಕತೆ. ನದಿಯ ತೀರದಲ್ಲಿ ಉಪವಾಸ ಮಾಡಿ ಬಾಯಾರಿಕೆಯನ್ನು ಗೆದ್ದು ಅಚ್ಯುತೇಂದ್ರನಾದ ಕಥೆನೇ ಇದು. 9ನೇದು ಸಿರಿದಿನ್ನ ಭಟಾರರ ಕತೆ. ಈ ಕಥೆಯಲ್ಲಿ ಶೀತವಾತಗಳನ್ನು ಸಹಿಸಿ ರತ್ನತ್ರಯವನ್ನು ಸಾಧಿಸಿದ ಕಥೆಯಾಗಿದೆ. ಋಷುಭಸೇನ ಭಟಾರರ ಕಥೆಯಲ್ಲಿ ಕಾದ ಬಂಡೆಯ ಮೇಲೆ ಕುಳಿತು ಬಿಸಿ ಗಾಳಿಗಳನ್ನು ಸಹಿಸಿ ಸದ್ಗತಿಯನ್ನು ಸಾಧಿಸಿದ ಕಥೆಯಾಗಿದೆ. ಕಾರ್ತಿಕ ಋಷಿಯ ಕಥೆಯಲ್ಲಿ ಶಕ್ತಿ ಆಯುಧದ ಇರಿತವನ್ನು ಸಹಿಸಿ ಆರಾಧನೆಯನ್ನು ಸಾಧಿಸಿದ ಕಥೆಯಾಗಿದೆ. ಅಭಯಘೋಷನೆಂಬ ಮುನಿಯ ಕಥೆಯಲ್ಲಿ ಚಕ್ರಾಯುಧ ಹೊಡೆತವನ್ನು ಸಹಿಸಿದ ಇಂದ್ರನ ಕಥೆಯಾಗಿದೆ. ವಿದ್ಯುಚ್ಛೋರ ಋಷಿಯ ಕಥೆಯಲ್ಲಿ ಭಯಂಕರ ಶಿಕ್ಷೆಗಳನ್ನು ಸಹಿಸಿ ಕೊನೆಗೆ ಮೋಕ್ಷ ಪಡೆದ ಕಥೆಯಾಗಿದೆ. ಗುರುದತ್ತ ಭಟಾರರ ಕಥೆ ಬೆಂಕಿಯ ವೇದನೆಯನ್ನು ಸಹಿಸಿ ಸದ್ಗತಿ ಸಾಧಿಸಿದ ಕಥೆಯಾಗಿದೆ. 15ನೇ ಕತೆ ಚಿಲಾತ ಪುತ್ರನ ಕಥೆಯಲ್ಲಿ
ಗಾಯ ಗಾಯಗಳಿಗೆ ಕಟ್ಟಿರುವೆಗಳು ಮುತ್ತಿ ತಿಂದುದನ್ನು ಸಹಿಸಿ ಅಹಮಿಂದ್ರನಾದ ಕಥೆಯಾಗಿದೆ. ಇನ್ನು ದಂಡಕ ಋಷಿಯ ಕಥೆಯಲ್ಲಿ ಬಾಣ ನಾಟಿದ್ದನ್ನು ಸಹಿಸಿ ರತ್ನತ್ರಯ ಸಾಧಿಸಿದ ಕಥೆಯಾಗಿದೆ. 500 ಋಷಿಯ ಕಥೆಯಲ್ಲಿ ಗಾಣಕ್ಕೆ ಹಾಕಿ ಹಿಂಸಿಸಿದ್ದನ್ನು ಸಹಿಸಿ ಸದ್ಗತಿಯನ್ನ ಪಡೆದಂತಹ ಕಥೆಯಾಗಿದೆ. ಚಾಣಕ್ಯ ಋಷಿಯ ಕಥೆಯಲ್ಲಿ ಗೊಬ್ಬರದ ರಾಶಿಯ ನಡುವೆ ಸುಟ್ಟುದನ್ನು ಸಹಿಸಿ ಕ್ಷಮೆ ಮೆರೆದು ಸದ್ಗತಿ ಪಡೆದ ಕಥೆಯಾಗಿದೆ. ಈ ಪ್ರಶ್ನೆ ನೋಡ್ತಾ ಇದ್ದೀವಿ, ಇದರಲ್ಲಿ ಈ ಚಾಣಕ್ಯ ಋಷಿಯ ಕಥೆಯನ್ನೇ ಕೊಟ್ಟಿರ್ತಕ್ಕಂಥದ್ದು. ಋಷಭಸೇನ ಋಷಿಯ ಕಥೆಯಲ್ಲಿ ಸಜೀವ ದಹನವನ್ನು ಸಹಿಸಿ ರತ್ನತ್ರಯ ಸಾಧಿಸಿದ ಕಥೆಯಾಗಿದೆ. ಸೊ ಈ 19 ಕಥೆಗಳು ಮತ್ತು ಅದರ ಸಣ್ಣ ಒಂದು ಸಾರಾಂಶವನ್ನ ಇಲ್ಲಿ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಹೊಂದಿಸಿ ಬರೆಯಿರಿ ರೀತಿಯ ಪ್ರಶ್ನೆಗಳನ್ನು ತೆಗೆದು ಇಲ್ಲಿ 4 ಪ್ರಶ್ನೆಯನ್ನು ಕೊಟ್ಟು 4 ಕಥೆಗಳ ಸಾರಾಂಶವನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಕೇಳುವ ಚಾನ್ಸಸ್ ಕೂಡ ಇದೆ. ಅದರಿಂದ ನಾವು ಒಡ್ಡಾರಾಧನೆಯನ್ನು ಓದುವಾಗ ಒಡ್ಡಾರಾಧನೆಯಲ್ಲಿ 19 ಕಥೆಗಳಲ್ಲದೆ ಆ ಕಥೆಗಳ ಸಣ್ಣ ಸಾರಾಂಶವನ್ನು ತಿಳಿದುಕೊಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ. ಇನ್ನು ಒಡ್ಡಾರಾಧನೆಯನ್ನು JF ಫ್ಲೀಟ್ ರವರು ಉಪಸರ್ಗ ಕೆವಾಲಿಕತೆ ಎಂದು ಕರೆದಿದ್ದಾರೆ. ಒಡ್ಡಾರಾಧನೆಯ ಮೂಲ ಪ್ರಾಕೃತ ಭಾಷೆಯ ಗುಣಾಢ್ಯನ ಬೃಹತ್ ಕಥೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಇನ್ನು DL ನರಸಿಂಹಾಚಾರ್ಯ ಏನ್ ಮಾಡ್ತಾರೆ, ಒಡ್ಡಾರಾಧನೆಯನ್ನ ಮೊದಲು ಸಂಪಾದಿಸಿ ಪ್ರಕಟಿಸಿದವರೇ DL ನರಸಿಂಹಾಚಾರ್ಯರು. ಸೊ ಈ ಒಂದು ಒಡ್ಡಾರಾಧನೆಯ ಕಥೆಯ ಅಥವಾ ಒಡ್ಡಾರಾಧನೆಯ ಕಥೆಗಳ ಬಗ್ಗೆ, ಒಡ್ಡಾರಾಧನೆಯ ಪುಸ್ತಕದ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದಾಗಿದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವ ಹಂಬಲ ಇರೋದ್ರಿಂದ ಈ ಒಂದು ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಎಲ್ಲರಿಗೂ ನಮಸ್ಕಾರ.